ಎಫ್ಎಂ ರೇಡಿಯೋ ಕೇಳುಗರೆಲ್ಲರಿಗೂ ನಮಸ್ಕಾರ. ನಾನು ಭಾಗ್ಯಶ್ರೀ ವಸ್ಮನಿ, ಪೋಷಣ್ ಅಭಿಯಾನ್ ತಾಲೂಕಾ ಸಂಯೋಜಕ ಕುಷ್ಟಗಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕೊಪ್ಪಳ. ಮಾನ್ಯ ಉಪನಿರ್ದೇಶಕರು ಮತ್ತು ಜಿಲ್ಲಾ ನಿರೂಪಣಾಧಿಕಾರಿಗಳು ಮತ್ತು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಹಾಗೂ ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ, ಪಂಚಾಯತ್ ಇಲಾಖೆ, ತೋಟಗಾರಿಕೆ ಇಲಾಖೆ, ಅರಣ್ಯ ಇಲಾಖೆ ಇವರುಗಳ ಸಹಯೋಗದಲ್ಲಿ ಆಗಸ್ಟ್ 31ರಿಂದ ರಾಷ್ಟ್ರೀಯ ಪೋಷಣ್ ಅಭಿಯಾನ್ ಮಾಸಾಚರಣೆಯನ್ನು ಆಯೋಜಿಸಲಾಗಿದೆ. ಪೋಷಣ್ ಅಭಿಯಾನ್ ಯೋಜನೆಯು ಸನ್ಮಾನ್ಯ ಪ್ರಧಾನ ಮಂತ್ರಿಯವರ ಮಹತ್ವಾಕಾಂಕ್ಷೆ ಯೋಜನೆಯು ರಾಜಸ್ಥಾನದ ಜುಂಜುನು ಎಂಬ ಗ್ರಾಮದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾರ್ಚ್ 8ರಂದು ಈ ಯೋಜನೆಗೆ ಮಾನ್ಯ ಪ್ರಧಾನ ಮಂತ್ರಿಯವರು ಮೋದಿಜಿಯವರು ಚಾಲನೆ ನೀಡಿದರು. ಯೋಜನೆಯ ಉದ್ದೇಶ ಪೋಷಣ್ ಅಭಿಯಾನ್ ಯೋಜನೆಯು 0ರಿಂದ ಹಿಡಿದು 6 ವರ್ಷದವರೆಗಿನ ಮಕ್ಕಳು, ಕಿಶೋರಿಯರು, ಗರ್ಭಿಣಿಯರು, ಬಾಣಂತಿಯರಿಗೆ ಪೌಷ್ಟಿಕತೆಯ ಮಟ್ಟವನ್ನು ಸುಧಾರಿಸುವುದು. ನಂತರ ನಿಗದಿತ ಕಾಲಮಿತಿಯಲ್ಲಿ ಇಲಾಖೆಗಳ ಸಹಯೋಗದಿಂದ ಸಮುದಾಯ ಆಧಾರಿತ ಚಟುವಟಿಕೆಗಳನ್ನು ನಮ್ಮ ಅಂಗನವಾಡಿ ಮಟ್ಟದಲ್ಲಿ ನಿರಂತರವಾಗಿ ನಾವು ಪ್ರತಿ ತಿಂಗಳು 2 ಕಾರ್ಯಕ್ರಮ ಮಾಡ್ತಾ ಬಂದಿದ್ದೀವಿ. ಅದೇ ಒಂದು ಸಮುದಾಯ ಆಧಾರಿತ ಚಟುವಟಿಕೆಗಳನ್ನು ಈ ಯೋಜನೆಯ ಮುಖ್ಯ ಭಾಗವಾಗಿರುತ್ತೆ. ಪೋಷಣ್ ಅಭಿಯಾನದ ಯೋಜನೆಯ ಮುಖ್ಯ ಭಾಗ ಸಮುದಾಯ ಆಧಾರಿತ ಚಟುವಟಿಕೆ ಅಂತ ಹೇಳ್ಬೋದು. ಇದರ ಇನ್ನೂ ಪ್ರಮುಖ ಉದ್ದೇಶಗಳನ್ನು ಇಟ್ಕೊಂಡಿದ್ದೀವಿ. ಇದರಲ್ಲಿ ಏನಂದ್ರೆ ಮಕ್ಕಳಲ್ಲಿ ಉಂಟಾಗುವ ಕುಂಠಿತ ಬೆಳವಣಿಗೆಯನ್ನು ತಡೆಗಟ್ಟುವುದು ಹಾಗೂ ಕಡಿಮೆಗೊಳಿಸುವುದು. ಹುಟ್ಟಿದ ಮಗುವಿನಿಂದ ಹಿಡಿದು 6 ವರ್ಷಗಳಲ್ಲಿ ಕಂಡುಬರುವ ಮಕ್ಕಳಲ್ಲಿ ಬೆಳವಣಿಗೆ ಮಟ್ಟವನ್ನು ಸುಧಾರಿಸುವುದು ಅಥವಾ ಕುಂಠಿತ ಬೆಳವಣಿಗೆ ಕಡಿಮೆಗೊಳಿಸುವುದು ಒಂದೇ ಉದ್ದೇಶವಾಗಿರ್ತದೆ. ಅದೇ ರೀತಿ ಮಕ್ಕಳಲ್ಲಿ ಅಪೌಷ್ಟಿಕತೆಯನ್ನು ತಡೆಗಟ್ಟುವುದು ಹಾಗೂ ಕಡಿಮೆಗೊಳಿಸುವುದು, ಹುಟ್ಟಿದಿಂದ ಹಿಡಿದು 6 ವರ್ಷದೊಳಗಿನ. ನೆಕ್ಸ್ಟ್ ಚಿಕ್ಕ ಮಕ್ಕಳಲ್ಲಿ ಉಂಟಾಗುವ ರಕ್ತಹೀನತೆಯನ್ನು ಕಡಿಮೆಗೊಳಿಸುವುದು ಮತ್ತು 15ರಿಂದ 19 ವಯಸ್ಸಿನ ವರ್ಷದ ಕಿಶೋರಿಯರು, ಮಹಿಳೆಯರಲ್ಲಿ ಉಂಟಾಗುವ ರಕ್ತಹೀನತೆಯನ್ನು ಕಡಿಮೆಗೊಳಿಸುವುದು ಮತ್ತು ಕಡಿಮೆ ತೂಕದ ಜನನ ಪ್ರಮಾಣದ ಜನನವನ್ನು ಕಡಿಮೆಗೊಳಿಸುವುದು ಇದು ಪ್ರಮುಖ ಉದ್ದೇಶವಾಗಿರುತ್ತದೆ ಪೋಷಣ್ ಅಭಿಯಾನದ. ಅದೇ ರೀತಿ ಈ ಒಂದು ಪೋಷಣ್ ಅಭಿಯಾನದಲ್ಲಿ ನಾವು ಸಮುದಾಯ ಆಧಾರಿತ ಭಾಗವಾಗಿ ಮುಖ್ಯವಾಗಿ ಇಟ್ಕೊಂಡಿದ್ದೀವಿ. ಸಮುದಾಯ ಆಧಾರಿತ ಚಟುವಟಿಕೆಗಳನ್ನು ನಾವು ನಮ್ಮ ಅಂಗನವಾಡಿ ಮಟ್ಟದಲ್ಲಿ ಪ್ರತಿ ತಿಂಗಳಲ್ಲಿ 2 ಕಾರ್ಯಕ್ರಮ ಮಾಡ್ತಾ ಬಂದಿದ್ದೇವೆ. ಬಟ್ ಇದು ಚಟುವಟಿಕೆಯಲ್ಲಿ 5 ಹಂತವನ್ನು ಮಾಡ್ಕೊಂಡಿದ್ದೀವಿ. ಮೊದಲೇದಾಗಿ ಹೇಳ್ಬೇಕಂದ್ರೆ ಪ್ರತಿ ತಿಂಗಳನೇ ಮೊದಲನೇ ವಾರ ಮತ್ತು ಪ್ರತಿ ತಿಂಗಳ 3ನೇ ವಾರ ಶುಕ್ರವಾರದಂದು ಸಮುದಾಯದ ಚಟುವಟಿಕೆಗಳನ್ನು ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ನಡೆಸಲಾಗುತ್ತಿದೆ. ಮೊದಲೇದಾಗಿ ಸೀಮಂತ ಕಾರ್ಯ. ಈ ಸೀಮಂತ ಕಾರ್ಯವನ್ನು ಇದು ಹಳೆಯ ಸಂಪ್ರದಾಯದಿಂದ ಮಾಡ್ತಾ ಬಂದಿದೆ, ಬಟ್ ಎಲ್ಲ ಫಲಾನುಭವಿಗಳ ಮನೆಯಲ್ಲಿ. ಆದರೆ ನಮ್ಮ ಅಂಗನವಾಡಿ ಮಟ್ಟದಲ್ಲಿ ನಾವು ಯಾಕೆ ಆಚರಣೆ ಮಾಡ್ತಿದ್ದೀವಿ ಅಂದರೆ, ಗರ್ಭಿಣಿ ಮಹಿಳೆ ಗರ್ಭ ಧರಿಸಿದೆ ಅಂತ ಗೊತ್ತಾದಲ್ಲಿಂದ ಹಿಡಿದು ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ರಿಜಿಸ್ಟ್ರೇಷನ್ ಅಂದರೆ ನೋಂದಣಿಗೆ ಅಂತ ನಮ್ಮ ಅಂಗನವಾಡಿ ಕೇಂದ್ರಕ್ಕೆ ಬಂದಾಗ 2 ತಿಂಗಳ ಇರ್ಬೋದು 3 ತಿಂಗಳಲ್ಲಿ ಗರ್ಭಿಣಿಯರಿಗೆ ನಾವು ಸೀಮಂತ ಕಾರ್ಯಕ್ರಮ ಮಾಡಿ ಅವರಿಗೆ ಅವೇರ್ನೆಸ್ ಅಂದರೆ ಯಾವ ರೀತಿ ಆರೈಕೆ ಮಾಡ್ಕೋಬೇಕು ಗರ್ಭಿಣಿ ವ್ಯವಸ್ಥೆಯಲ್ಲಿ ಇದ್ದಾಗ, ಆರೋಗ್ಯದ ಬಗ್ಗೆ ಇರ್ಬೋದು, ಆರೋಗ್ಯ ಇಲಾಖೆಯಿಂದ ಆಶಾ ವರ್ಕರ್ ಇರ್ಬೋದು, ಅವರು ನಮ್ಮ ಜೊತೆಗೂ ಇರ್ತಾರೆ. ಮತ್ತು ಕಮ್ಯುನಿಟಿ ಹೆಲ್ತ್ ಆಫೀಸಿಂದ ಅವರು ಕೂಡ ಇಲ್ಲಿ ಇರ್ತಾರೆ. ಅಂದರೆ ಗರ್ಭಿಣಿ ಇದ್ದಾಗ ಯಾವ ರೀತಿ ನಮ್ಮ ಕಾಳಜಿ ವಹಿಸ್ಕೋಬೇಕು, ಮತ್ತು ನಮ್ಮ ಅಂಗನವಾಡಿ ಮಟ್ಟದಲ್ಲಿ ಆಹಾರವನ್ನು ಕೊಡ್ತಿದ್ದೀವಿ. ಮತ್ತು ಗರ್ಭಿಣಿ ಮಹಿಳೆಯರಿಗೆ ಎಗ್ಗಿರ್ಬೋದು, ಮತ್ತು ಪೌಷ್ಟಿಕ ಇರುವ ಧಾನ್ಯ, ಹೆಸರು ಕಾಳು ಈ ರೀತಿ ನಾವು ತಿನ್ನೋದ್ರಿಂದ ಗರ್ಭಿಣಿ ಮಹಿಳೆಯರಿಗೆ ಸೀಮಂತ ಕಾರ್ಯಕ್ರಮ ಮಾಡೋದ್ರ ಜೊತೆಗೆ ಅವರಿಗೆ ಒಂದಿಷ್ಟು ತಿಳುವಳಿಕೆಗಳನ್ನು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಅವರಿಗೆ ಹೇಳಿ ಕಳಿಸ್ತಾ ಇರ್ತಾರೆ ಪ್ರತಿ ತಿಂಗಳು. ಒಂದು ಸಮುದಾಯದ ರೀತಿಯಲ್ಲಿ 1ನೇದು ಸೀಮಂತ ಕಾರ್ಯ ಆಯಿತು. ನೆಕ್ಸ್ಟ್ 2ನೇದು ಅನ್ನಪ್ರಾಶನ ಅಂತ ಮಾಡ್ತಾ ಇದ್ದೀವಿ. ಅನ್ನಪ್ರಾಶನದಲ್ಲಿ ಹೆರಿಗೆ ಆದ ತಕ್ಷಣನೇ ತಾಯಿ ಎದೆ ಹಾಲು ಬಹಳ ಮುಖ್ಯ. ತಾಯಿ ಎದೆ ಹಾಲು ಕೊಡುವ ಜೊತೆಗೆ 6 ತಿಂಗಳವರೆಗೆ ತಾಯಿ ಎದೆ ಹಾಲು ಕೊಡ್ತಾ ಇರಬೇಕು. 6 ತಿಂಗಳ ಮೇಲ್ಪಟ್ಟು 3 ವರ್ಷದ ಒಳಗಿನ ಮಕ್ಕಳಿಗೆ ಅಂದರೆ ತಾಯಿ ಎದೆ ಹಾಲು ಕೊಡ್ತಾ ಇರ್ತಾಳೆ. 6 ತಿಂಗಳ ನಂತರ ಪೂರಕ ಪೌಷ್ಟಿಕಾಹಾರ ಕೊಡಬೇಕಂತ ನಮ್ಮ ಅಂಗನವಾಡಿ ಮಟ್ಟದಲ್ಲಿ ಅನ್ನಪ್ರಾಶನ ಕಾರ್ಯಕ್ರಮ ಮಾಡುವುದರ ಜೊತೆಗೆ ಈ ಒಂದು ಅವರಿಗೆ ತಿಳುವಳಿಕೆ ಮಟ್ಟವನ್ನು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಹೇಳಿ ಕಳಿಸ್ತಿದ್ದಾರೆ. ಅದೇ ರೀತಿ 3ನೇದ್ದು ಸುಪೋಷಣ ಅಂತ ಹೇಳ್ಬೋದು. ಈ ಸುಪೋಷಣ ಅಂದರೆ ಇದು ವಿಶೇಷ. 3 ತಿಂಗಳಿಗೊಮ್ಮೆ ನಾವು ಅಂದರೆ ಫಲಾನುಭವಿಗಳ ಗಂಡಸರ ಮಕ್ಕಳಿರ್ಬೋದು, ಅವ್ರ ಮನೆಯಲ್ಲಿರುವ ಹಿರಿಯರಿಗೆ ಅಂದರೆ ಗಂಡು ಮಕ್ಕಳಿಗೆ ಅಂತಲೇ ಇದು ಸುಪೋಷಣ ಕಾರ್ಯಕ್ರಮ ಮಾಡ್ತಿದ್ವಿ. ಅಂದರೆ ಪುರುಷರಿಗೆ ಆಯೋಜಿಸಲ್ಪಟ್ಟಿದೆ.
ಈಗ ಗರ್ಭಿಣಿ ಮಕ್ಕಳಿರ್ಬೋದು, ಗರ್ಭಿಣಿಯರ ಪೋಷಕರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಯಾವ ರೀತಿ ಮನೆಯಲ್ಲಿ ಪೋಷಣೆ ಕೊಡಬೇಕು ಅವರಿಗೆ, ಮಹಿಳೆಯರಿಗೆ ಇರ್ಬೋದು, ಗರ್ಭಿಣಿಯರಿಗೆ ಅಂತ ಜವಾಬ್ದಾರಿಗಳನ್ನು ನಾವು ತಿಳುವಳಿಕೆ ಅವರಿಗೆ ಹೇಳಿ ಕಳಿಸ್ತಿದ್ದೇವೆ. ನೆಕ್ಸ್ಟ್ 4ನೇದು ಶಾಲಾ ಪೂರ್ವ ಶಿಕ್ಷಣ. ಈ ಶಾಲಾ ಪೂರ್ವ ಶಿಕ್ಷಣದಲ್ಲಿ ಪ್ರತಿನಿತ್ಯ ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ 3 ರಿಂದ 6 ವರ್ಷದ ಮಕ್ಕಳಿಗೆ ಅಂಗನವಾಡಿ ಬಂದಾಗೆ ನಾವು ದಿನನಿತ್ಯಲೂ ಶಾಲಾ ಪೂರ್ವ ಶಿಕ್ಷಣ ಮಾಡ್ತಾ ಇದ್ದೀವಿ. ಆ ದಿನ ಅಂತ ಬಂದಾಗ ಇನ್ನೂ ಅವರಿಗೆ ಪೋಷಕರನ್ನ ಕರೆಸಿಬಿಟ್ಟು ಅವ್ರಿಗೆ ಇನ್ನೂ ಇಷ್ಟು ಉತ್ತೇಜನ ನೀಡಿ ಆ ದಿನ ನಾವು ಶಾಲಾ ಪೂರ್ವ ಶಿಕ್ಷಣ ಚಟುವಟಿಕೆ ಮೂಲಕ ಅವರಿಗೆ, ಮಕ್ಕಳಿಗೆ ಅಥವಾ ಪೋಷಕರಿಗೆ ಪ್ರೇರೇಪಣೆ ಮಾಡ್ತೀವಿ. ನೆಕ್ಸ್ಟ್ ಅದೇ ರೀತಿ ಲಾಸ್ಟ್ 5ನೇ ಕಾರ್ಯಕ್ರಮ ಏನಂದ್ರೆ ಸಾರ್ವಜನಿಕ ಆರೋಗ್ಯ ಅಂತ ಹೇಳ್ಬೋದು. ಈಗ VHSCND ಅಂತ ನಾವು ಪ್ರತಿ ತಿಂಗಳಲ್ಲಿ ನಮ್ಮ ಆರೋಗ್ಯ ಇಲಾಖೆಯವರು 3 ತಿಂಗಳಿನ 3ನೇ ವಾರದಲ್ಲಿ ಮಾಡ್ತಾ ಇದೀವಿ. ಅದೇ ನಾವು 5 ಚಟುವಟಿಕೆಯಲ್ಲಿ ಲಾಸ್ಟ್ನೇದಂದ್ರೆ ಸಾರ್ವಜನಿಕ ಆರೋಗ್ಯ ಅಂತ ಹೇಳ್ಬೋದು. ಇದರಲ್ಲಿ ಕೈ ತೊಳೆಯುವ ಕಾರ್ಯಕ್ರಮ ಅಂದ್ರೆ ಮಕ್ಕಳಲ್ಲಿ ಯಾವ ರೀತಿ ನಾವು ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು, ಊಟಕ್ಕಿಂತ ಮುಂಚೆ ಇರ್ಬೋದು. ನಂತರ ಕೈ ತೊಳೆಯುವ ಕಾರ್ಯಕ್ರಮ ಅಂತ ಹೇಳಿದ್ವಿ. ಚುಚ್ಚುಮದ್ದು, ಲಸಿಕೆ, ಪ್ರತಿ ತಿಂಗಳು ಹೆಲ್ತ್ ಚೆಕ್ಅಪ್ ಇತ್ಯಾದಿ ಇವೆಲ್ಲ ನಾವು ಅಂಗನವಾಡಿ ಕೇಂದ್ರದಲ್ಲಿ ಪ್ರತಿ ತಿಂಗಳಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾ ಬಂದಿದ್ದೇವೆ. ನಂತರ ಈ ರಾಷ್ಟ್ರೀಯ ಪೋಷಣ್ ಅಭಿಯಾನ್ ಮಾಸಾಚರಣೆ ಅಂತ ಬಂದಾಗ ಇದು ಒಂದು ರಾಷ್ಟ್ರೀಯ ಪೋಷಣ ಅಂದ್ರೆ ರಕ್ಷಣೆ ಅಂತ ಹೇಳ್ಬೋದು. ನಮ್ಮನ್ನು ನಾವು ಯಾವ ರೀತಿ ಮಾಡ್ಕೋಬೇಕಂತ ತಿಂಗಳ ಇಡೀ ರಾಜ್ಯಾದ್ಯಂತ, ಜಿಲ್ಲಾದ್ಯಂತ ಮತ್ತು ತಾಲೂಕಾ ಹಂತದಲ್ಲಿ ಮತ್ತು ಗ್ರಾಮ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ. ಈಗೂ ಕೂಡ ಮಾಡ್ತಾ ಇದ್ದೀವಿ. ಅಂದ್ರೆ ಮಾಸಾಚರಣೆ ಅಂದ್ರೆ ಏನು? ರಾಷ್ಟ್ರೀಯ ಪೋಷಣ್ ಅಭಿಯಾನ್ ಮಾಸಾಚರಣೆ. ಪೋಷಣ ಅಂದ್ರೆ ರಕ್ಷಣೆ ಅಂತ ಹೇಳಿದ್ವಿ. ಮಾಸಾಚರಣೆ ಅಂದ್ರೆ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡುವುದು. ಈಗ ಒಂದು ತಿಂಗಳಲ್ಲಿ ವಿಶೇಷವಾಗಿ ಈ ಒಂದು ರಾಷ್ಟ್ರೀಯ ಪೋಷಣ್ ಮಾಸಾಚರಣೆಗೆ ನಾವು ಒತ್ತು ಕೊಡ್ತೀವಿ. ಅದಂದ್ರೆ ತಿಂಗಳಲ್ಲಿ 30 ದಿನಗಳಲ್ಲಿ ದಿನ ಒಂದೊಂದು ಕಾರ್ಯಕ್ರಮ ನಮ್ಮ ಅಂಗನವಾಡಿ ಮಟ್ಟದಲ್ಲಿ ಇಲಾಖೆಗಳ ಸಹಯೋಗದೊಂದಿಗೆ ಮಾಡ್ತಾ ಇದ್ದೀವಿ. ಕಳೆದ ವರ್ಷ ಪೋಷಣ್ ಮಾಸಾಚರಣೆ ಆಚರಣೆ ಮಾಡಿದಂತೆ ಈ ವರ್ಷ ಕೂಡ ಪೋಷಣ್ ಮಾಸಾಚರಣೆ ಕೂಡ ಒಂದು ಘೋಷವಾಕ್ಯವನ್ನು ಇಟ್ಕೊಂಡಿದ್ದೀವಿ. ಅದು ಯಾವ್ದಂದ್ರೆ ಸುಪೋಷಿತ್ ಕಿಶೋರಿ ಸಶಕ್ತ ನಾರಿ ಅಂತ ಹೇಳ್ಬೋದು. ಆ ಘೋಷವಾಕ್ಯಗಳ ಮೂಲಕ ಒಂದು ತಿಂಗಳ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮೊದಲೇದಾಗಿ ಈ ಒಂದು ಇಡೀ ಎಲ್ಲ ರಾಜ್ಯದಲ್ಲಿ ಮೊದಲೇ ದಿನನ ನಾವು ಏನ್ ಮಾಡಿದ್ವಿ ಅಂದ್ರೆ ಪರಿಸರ ರಕ್ಷಣೆ ಒಂದು ಥೀಮ್ ಅನ್ನು ಇಟ್ಕೊಂಡು ಉದ್ಘಾಟನೆ ಕಾರ್ಯಕ್ರಮ ಅಂದ್ರೆ ಮಾಸಾಚರಣೆ ಉದ್ಘಾಟನೆಯನ್ನು ತಾಯಿ ಹೆಸರಿನಲ್ಲಿ ಒಂದು ಗಿಡ ನೆಡುವ ಅಭಿಯಾನ ಅಂತ ಒಂದು ರೀತಿ ಅಭಿಯಾನದ ಮೂಲಕ ಎಲ್ಲ ರಾಜ್ಯದಲ್ಲಿ ಇರ್ಬೋದು, ಜಿಲ್ಲೆಯಲ್ಲಿ, ತಾಲೂಕು ಹಂತದಲ್ಲಿ, ಗ್ರಾಮ ಮಟ್ಟದಲ್ಲಿ, ಅಂಗನವಾಡಿ ಕೇಂದ್ರದಲ್ಲಿ ಗಿಡ ನೆಡುವ ಮೂಲಕ ಒಂದು ಉದ್ಘಾಟನೆಯನ್ನು ಮಾಡಿದ್ವಿ ರಾಷ್ಟ್ರೀಯ ಪೋಷಣ್ ಮಾಸಾಚರಣೆ. ಅದೇ ನಂತರ 2ನೇ ದಿನದಲ್ಲಿ ರಕ್ತಹೀನತೆ ಬಗ್ಗೆ ವೆಬಿನಾರ್ ಕಂಡಕ್ಟ್ ಮಾಡಿದ್ರು. ಅಂದ್ರೆ ಇದರಿಂದ ನಮ್ಮ ರಾಜ್ಯದಿಂದ ವೆಬಿನಾರ್ ಕಂಡಕ್ಟ್ ಮಾಡಿ ನೆಕ್ಸ್ಟ್ ಮತ್ತೆ ಫಲಾನುಭವಿಗಳು ಕೂಡ ನಾವು ಈಗ ಅಂಗನವಾಡಿಯಲ್ಲಿ ನಮ್ಮ ಕಾರ್ಯಕರ್ತೆಯರು ಫೋನಿನ ಮೂಲಕ ಫಲಾನುಭವಿಗಳಿಗೆ ವೆಬಿನಾರ್ ತಿಳಿಸಿಕೊಟ್ರು. ನೆಕ್ಸ್ಟ್ ಅದೇ ತಿಂಗಳಲ್ಲಿ 3ನೇ ದಿನ ಹದಿಹರಿಯದ ಹುಡುಗಿಯರಿಗೆ ಮತ್ತು 3 ರಿಂದ 6 ವರ್ಷದ ಮಕ್ಕಳಲ್ಲಿ ಕಂಡುಬರುವ ರಕ್ತಹೀನತೆ ತಪಾಸಣೆ. ಇದು ಶಿಕ್ಷಣ ಇಲಾಖೆ ಸಹಯೋಗದಿಂದ ಅಂದ್ರೆ ಕಿಶೋರಿಯರೆಲ್ಲರೂ 6 ವರ್ಷದ ಮೇಲ್ಪಟ್ಟ ಕಿಶೋರಿಯರಿಗೆ ನಾವು ರಕ್ತಹೀನತೆ ತಪಾಸಣೆ ಮಾಡಿದ್ವಿ. ಆರೋಗ್ಯ ಇಲಾಖೆ ಸಹಕಾರದೊಂದಿಗೆ, ಶಿಕ್ಷಣ ಇಲಾಖೆ ಸಹಕಾರದೊಂದಿಗೆ ಹದಿಹರೆಯದ ಹುಡುಗಿಯರಿಗೆ ಈ ಒಂದು ಚಟುವಟಿಕೆ ನಂಬಿಕೊಂಡಿದ್ವಿ. ಅದೇ ರೀತಿ ಗರ್ಭಿಣಿ ಮತ್ತು ಬಾಣಂತಿಯರಿಗೆ ರಕ್ತಹೀನತೆ ತಪಾಸಣೆಯನ್ನು ಮಾಡ್ತಾ ಇದ್ದೀವಿ 4ನೇ ದಿನದಲ್ಲಿ. 5ನೇ ದಿನ ಬಂದ್ಬಿಟ್ಟು ರಕ್ತಹೀನತೆ ಬಗ್ಗೆ ಅರಿವು ಮೂಡುವ ಕಾರ್ಯಕ್ರಮ. ಈ ರಕ್ತಹೀನತೆ ಅಂದ್ರೆ ಏನು, ರಕ್ತಹೀನತೆ ಯಾವ ರೀತಿ ಬರುತ್ತೆ, ಹೇಗೆ ಉಂಟಾಗುತ್ತೆ ನಾವು ಅಂತ ಎಲ್ಲ ನಮ್ಮ ಅಂಗನವಾಡಿ ಮಟ್ಟದಲ್ಲಿ ಕಾರ್ಯಕರ್ತೆಯರು ಅವರಿಗೆ ತಿಳುವಳಿಕೆ ಹೇಳಿ ಕಳಿಸ್ತಿದ್ದಾರೆ. ಅದೇ ರೀತಿ ಬೆಳವಣಿಗೆ ಮಾನಿಟರಿಂಗ್. ಈ ಒಂದು ಪೋಷಣ್ ಮಾಸಾಚರಣೆ ಒಂದು ವಾರದಲ್ಲಿ ಮೊದಲೇ ವಾರ ಇವೆಲ್ಲ ನಾವೊಂದು ಥೀಮನ್ನು ಇಟ್ಕೊಂಡು ದಿನ ಒಂದೊಂದು ಚಟುವಟಿಕೆ ಮಾಡ್ತಾ ಬಂದಿದ್ದೀವಿ. ಈ ಮೊದಲೇ ವಾರದ ಲಾಸ್ಟ್ನೇ ಕೊನೆ ವಾರ ಬೆಳವಣಿಗೆ ಮಾನಿಟರಿಂಗ್ ಅಂದರೆ ನಮ್ಮ ಅಂಗನವಾಡಿ ಕೇಂದ್ರದ ಮಕ್ಕಳಿಗೆಲ್ಲ ನಾವು ಮಕ್ಕಳ ತೂಕ ಮತ್ತು ಎತ್ತರವನ್ನು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಮಾಡಿ ಅದನ್ನ ಯಾವ ರೀತಿ ಈಗಿನ ಆನ್ಲೈನ್ ಇದರಲ್ಲಿ ಅಳವಡಿಸಿ ನೆಕ್ಸ್ಟ್ ಆ ಮಗು ಅಪೌಷ್ಟಿಕದ ಇದೆ ಅಥವಾ ಸಾಧಾರಣ ಇದೆ ಅದರ ನಾರ್ಮಲ್ ಇದೆ ಅಂತ ಬೆಳವಣಿಗೆ ಮಾನಿಟರ್ ಮೂಲಕ ಮಕ್ಕಳ ಬೆಳವಣಿಗೆಯನ್ನು ಮಾಡ್ತಾ ಇದ್ದೇವೆ. ಅದೇ ಈ ತಿಂಗಳ 2ನೇ ವಾರದಲ್ಲಿ ಪೂರಕ ಆಹಾರ ಅದರ ಬಗ್ಗೆ ಮಾಹಿತಿ ನೀಡೋದು. ಪೂರಕ ಆಹಾರ ಅಂದ್ರೆ ಏನು, ಪೂರಕ ಆಹಾರ ಯಾವ ರೀತಿ ನಮ್ಮ ಕೇಂದ್ರದಲ್ಲಿ ನಾವು ಫಲಾನುಭವಿಗೆ ಒದಗಿಸ್ತೀವಿ, ಅದ್ರ ಅಂದ್ರೆ ಏನೋ ಅದ್ರ ಮಹತ್ವ ಏನಂತ ನಮ್ಮ ಕಾರ್ಯಕರ್ತೆಯರು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಅದೇ ರೀತಿ ನಮ್ಮ ಸ್ಥಳೀಯ ಆಹಾರಗಳ ಮೂಲ ನಕ್ಷೆ ಅಂತ
ನಾವು ಚಟುವಟಿಕೆ ಇಟ್ಕೊಂಡ್ವಿ. ಈ ಸ್ಥಳೀಯ ಆಹಾರಗಳ ಮೂಲಕ, ಸ್ಥಳೀಯ ಆಹಾರ ಅಂತಂದರೆ ನಾವು ಈಗ ನಮ್ಮ ಏರಿಯಾದಲ್ಲಿ ಬೆಳೆ ಅಂತ ಇರ್ಬೋದು, ಜೋಳ, ರಾಗಿ, ಈ ರೀತಿ ಏನು ನಮ್ಗೆ ಸ್ಥಳೀಯವಾಗಿ ಏನು ಸಿಗ್ತಾವ ಆಹಾರಗಳನ್ನು ಅದನ್ನ ಮೂಲಕ್ಕೆ ಒಂದು ಚಿತ್ರದ ರೂಪದಲ್ಲಿ ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಪ್ರದರ್ಶಿಸಿ ಆ ವಿಶೇಷತೆಯನ್ನು ಹೇಳ್ತಾ ಇದ್ದೀವಿ ಸ್ಥಳೀಯ ಆಹಾರಗಳ ಮೂಲಕ. ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಏನಂದ್ರೆ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಆರೋಗ್ಯ ಮತ್ತು ರುಚಿಕರ ಅಡುಗೆ ಸ್ಪರ್ಧೆ ಅಂತ ಚಟುವಟಿಕೆಯನ್ನು ಇಟ್ಕೊಂಡಿವಿ. ಅಂದ್ರೆ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಯಾವ ರೀತಿ ಅಡಿಗೆ ಸ್ಪರ್ಧೆಯನ್ನು, ಅಂದ್ರೆ ಈಗ ಅಡಿಗೆ ಸ್ಪರ್ಧೆಯಲ್ಲೇ ವಿಶೇಷವಾಗಿ ಅಂದ್ರೆ ಕಾಂಪಿಟೇಷನ್ ತರ, ಈಗ ಉದಾಹರಣೆ ಜೋಳದಿಂದ ಯಾವ ರೀತಿ ನಾವು ಇನ್ನು ಜೋಳದ ರೊಟ್ಟೆ ಅಂತ ಗೊತ್ತಿರ್ಬೋದು, ಮತ್ತೆ ಇನ್ನೂ ಏನೇನು ಪ್ರಾಡಕ್ಟ್ ಅಂದ್ರೆ ಬೇರೆ ಬೇರೆ ವಿವಿಧ ರೀತಿಯಲ್ಲಿ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಅದೇ ರಾಗಿ ಅಂತ ತಗೊಂಡಾಗ ನಮ್ಗೆ ರಾಗಿ ಮುದ್ದೆ ಅಂತ ಒಂದೇ ಗೊತ್ತಿರ್ಬೋದು, ರಾಗಿಯಲ್ಲಿ ಮತ್ತು ಇನ್ನು ವಿವಿಧ ರೀತಿಯಲ್ಲಿ ಪದಾರ್ಥಗಳನ್ನು ತಯಾರಿಸಬಹುದು. ರಾಗಿ ರೊಟ್ಟಿ ಇರ್ಬೋದು, ರಾಗಿ ದೋಸೆ ಇರ್ಬೋದು. ಈ ರೀತಿ ಒಂದು ರುಚಿಕರಾದ ಅಡಿಗೆ ಸ್ಪರ್ಧೆಯನ್ನು ಏರ್ಪಡಿಸಿ ಒಂಥರ ಕಾಂಪಿಟೇಷನ್ ತರ ಮಾಡಿ ಅದನ್ನ ನಾವು ಜನರಿಗೆ ಅಡಿಗೆ ಮೂಲಕ ಅವೇರ್ನೆಸ್ ಮೂಡಿಸೋದು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಇನ್ನೊಂದು ಬಂದ್ಬಿಟ್ಟು ಬಾಲ್ಯ ವ್ಯವಸ್ಥೆಯಲ್ಲಿ ಶಿಶುಗಳ ಆರೈಕೆ, ಕಾಳಜಿ ಮತ್ತು ಶಿಕ್ಷಣ. ಈಗ ಬಾಲ್ಯ ವ್ಯವಸ್ಥೆ ಯಾವ ರೀತಿ ಇರಬೇಕು, ಅದನ್ನ ಯಾವ ರೀತಿ ನಾವು ಇಟ್ಕೋಬೇಕು ಅಂತ ಇದ್ರ ಬಗ್ಗೆನೂ ಕೂಡ ಕಾರ್ಯಕ್ರಮ ಮಾಡ್ತಾ ಬಂದಿದ್ದೀವಿ. ನೆಕ್ಸ್ಟ್ ಪಾಲಕರಿಗೆ ಶಾಲಾ ಶಿಕ್ಷಣ ಮತ್ತು ಆಟಿಕೆ ತಯಾರಿಕೆ ಅಂತ ಹೇಳ್ಬೋದು. ಈ ಪಾಲಕರು ಈಗ ಶಾಲಾ ಶಿಕ್ಷಣ ಅಂದ್ರೆ 3 ರಿಂದ 6 ವರ್ಷದ ಮಕ್ಕಳಿಗೆ ನಾವು ಶಾಲಾ ಶಿಕ್ಷಣ ಮಾಡ್ತಾ ಇದ್ದೀವಿ. ಬಟ್ ಪಾಲಕರನ್ನ ಜೊತೆಗೂಡಿಸ್ಕೊಂಡೆ ವಿಶೇಷವಾಗಿ ಮಾಡೋದು, ಅಂದ್ರೆ ಪಾಲಕರ ಜೊತೆಗೂಡಿಸ್ಕೊಂಡು ಅವ್ರಿಗೆ ಒಂಥರ ಈ ಒಂದು ಮಕ್ಕಳು ಯಾವ ರೀತಿ ಕಲಿತಿದ್ದಾರೆ, ಯಾವ ರೀತಿ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಆ ಮಕ್ಕಳ ಮೂಲಕ ಒಂದು ಈ ಶಾಲಾ ಶಿಕ್ಷಣ ಮತ್ತೆ ಪಾಲಕರ ಜೊತೆಗೇನೆ ಶಾಲಾ ಶಿಕ್ಷಣ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಒಂದು ತಿಂಗಳ 2ನೇ ವಾರದ ಚಟುವಟಿಕೆನ ಹೇಳಿದ್ವಿ. ಅದೇ ಒಂದು ಈ ತಿಂಗಳಿನಲ್ಲಿ 3ನೇ ವಾರದ ಚಟುವಟಿಕೆ ಏನಂದ್ರೆ, 3ನೇ ವಾರದ ಚಟುವಟಿಕೆ ಅಂತ ಬಂದಾಗ ಪೋಷಣ್ ಟ್ರ್ಯಾಕರ್ ನಲ್ಲಿ ಫಲಾನುಭವಿಗಳನ್ನು ನಾವು ನೋಂದಣಿ ಮಾಡ್ತಾ ಇದೀವಿ. ಈಗ ಪೋಷಣ್ ಅಭಿಯಾನ ಯೋಜನೆ ಅಡಿಯಲ್ಲಿ ಎಲ್ಲ ಕಾರ್ಯಕರ್ತೆಯರಿಗೆ ನಾವು ಫೋನ್ಗಳನ್ನು ಒದಗಿಸಿದೆ ಇಲಾಖೆಯಿಂದ. ಈ ಫೋನಿನಲ್ಲಿ ಈಗ ಇದು ಫಲಾನುಭವಿಗಳನ್ನು ಯಾವ ರೀತಿ ನೋಂದಣಿ ಮಾಡಬೇಕು, ಗರ್ಭಿಣಿ ಮಹಿಳೆಯರು, ಮಕ್ಕಳು, ಬಾಣಂತಿಯರು, 0 ರಿಂದ 6 ವರ್ಷದಲ್ಲಿ ಮಕ್ಕಳು ಕೂಡ ನಮ್ಮ ಅಂಗನವಾಡಿ ಕೇಂದ್ರಕ್ಕೆ ನೋಂದಣಿ ಆದ ತಕ್ಷಣನೇ ನಾವು ಫೋನಿನಲ್ಲಿ ಅವರಿಗೆ ಪೋಷಣ್ ಟ್ರ್ಯಾಕರ್ ಮೂಲಕ ಹಿಂದಕ್ಕೆ ಅಳವಡಿಸಿದು ಅಂತ ಹೇಳ್ತೀವಿ. ಅದನ್ನ ಮೇಲ್ವಿಚಾರಕಿಯರ ಸಹಯೋಗದೊಂದಿಗೆ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಫಲಾನುಭವಿಗಳನ್ನು ಆ್ಯಪ್ನಲ್ಲಿ ಅಳವಡಿಸೋದು ಯಾವ ರೀತಿ ಅಂತ ನಮ್ಮ ಮೇಲ್ವಿಚಾರಕಿಯರ ಮೂಲಕ ಅವರು ಮಾಡ್ತಾ ಇದ್ದಾರೆ. ನೆಕ್ಸ್ಟು ಪೋಷಣ್ ಟ್ರ್ಯಾಕರ್ನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಂದ ಫಲಾನುಭವಿಗಳ ನೋಂದಣಿ ಅಂತ ಹೇಳಿದ್ವಿ. ಆ ನೋಂದಣಿಯಲ್ಲಿ ಪ್ರಕ್ರಿಯೆ ಮಾಡೋದು, ಈಗ ಉದಾಹರಣೆ ಪೋಷಣ್ ಟ್ರ್ಯಾಕರ್ ಅಂತ ಬಂದಾಗ ನೋಂದಣಿ ಮಾಡ್ತಿದ್ದೀವಿ. ಈಗ ಒಂದು ಹೆಸರು ಹೇಳ್ಬಿಟ್ರೆ ಆ ಗರ್ಭಿಣಿ ಮಹಿಳೆಯರದು ನೋಂದಣಿ ಆಗಂಗಿಲ್ಲ. ಆ ಗರ್ಭಿಣಿ ಮಹಿಳೆ ಬರ್ಬೇಕಾದ್ರೆ ನಮ್ಮ ಅಂಗನವಾಡಿ ಕೇಂದ್ರಕ್ಕೆ ಆಧಾರ್ ಕಾರ್ಡ್ ಜೊತೆಗೆ ತಗೊಂಡ್ಬರ್ಬೇಕು. ಆಧಾರ್ ಕಾರ್ಡ್ ಬೇಸೇ ಇದು ಆ್ಯಪಲ್ಲಿ ನಾವು ಎಂಟ್ರಿ ಮಾಡ್ತಿರೋದು ಫಲಾನುಭವಿಗಳನ್ನ. ಆ ಫಲಾನುಭವಿಗಳ ಆಧಾರ್ ಕಾರ್ಡ್ ತಂದ ತಕ್ಷಣನೇ ನಾವು ಆ್ಯಪ್ನಲ್ಲಿ ನೋಂದಣಿ ಮಾಡ್ತಾ ಇದ್ದೀವಿ. ಈ ಒಂದು ಪೋಷಣ್ ಮಾಸಾಚರಣೆಯಲ್ಲಿ 3ನೇ ವಾರದ ಉತ್ತಮ ಆಡಳಿತಕ್ಕಾಗಿ ತಂತ್ರಜ್ಞಾನವನ್ನು ಯಾವ ರೀತಿ ನಾವು ಉಪಯೋಗಿಸ್ಕೊಳೋದು, ಯಾವ ರೀತಿ ಮಾಡೋದಂತೆ ಫಲಾನುಭವಿಗಳಿಗೆ ಈ ಒಂದು ಕಾರ್ಯಕ್ರಮ ಚಟುವಟಿಕೆ ಮೂಲಕ ಹೇಳ್ತಾ ಬಂದಿದ್ದೀವಿ. ಅದೇ ಜೊತೆಗೇನೆ ಮತ್ತು ಗರ್ಭಿಣಿಯರಿಗೆ ತೂಕ ಮತ್ತು ಎತ್ತರ ನೋಡುವುದು, ಅಂದ್ರೆ ಗರ್ಭಿಣಿ ಮಹಿಳೆಯರ ಅಂಗನವಾಡಿ ಕೇಂದ್ರಕ್ಕೆ ಬಂದಾಗ ನಮ್ಮ ಕಾರ್ಯಕರ್ತೆಯರಿಗೆ ತೂಕ ನೋಡಿ ಅದನ್ನ ಮತ್ತು ಕೂಡ ಆ್ಯಪ್ನಲ್ಲಿ ಅಳವಡಿಸ್ಬೇಕು. ಈಗ ಉದಾಹರಣೆ ಗರ್ಭಿಣಿ ಇಷ್ಟು ಕೆಜಿ ಅಂದ್ರೆ ಇಷ್ಟು ಕೆಜಿ ಇದ್ದಾಗ ತಿಂಗಳಿನಲ್ಲಿ ಅವಳು ಏರ್ತಾ ಬರಬೇಕು ತೂಕ, ಅದನ್ನು ಕೂಡ ಆ್ಯಪ್ನಲ್ಲಿ ಪ್ರತಿಯೊಂದನ್ನು ಎಂಟ್ರಿ ಮಾಡ್ತಾ ಇದೀವಿ. ಅದು ವಿಶೇಷವಾಗಿ ಈ ತಿಂಗಳಲ್ಲಿ ಗರ್ಭಿಣಿಯರಿಗೆ ಒತ್ತು ಕೊಟ್ಟು ತೂಕ ನೋಡ್ತಾ ಇದ್ದಾರೆ. ನೆಕ್ಸ್ಟ್ ಈ ಒಂದು ತಿಂಗಳಿನಲ್ಲಿ ಮತ್ತು ಸುತ್ತಮುತ್ತಲಿನ ಸ್ವಚ್ಛತೆ ಇರ್ಬೋದು, ಅಥವಾ ನೀರಿನ ಉಳಿತಾಯ ಬಗ್ಗೆ ಇರ್ಬೋದು, ಮಳೆ ನೀರಿನ ಸಂಗ್ರಹಣೆ ಬಗ್ಗೆ ಇರ್ಬೋದು, ಸ್ಥಳೀಯ ಊಟದ ಪದ್ಧತಿ, ಆರೋಗ್ಯ ಜೀವನ ಶೈಲಿ, ಇವೆಲ್ಲ ಚಟುವಟಿಕೆಗಳನ್ನು ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಈಗೂ ಕೂಡ ಮಾಡ್ತಾ ಇದ್ದೇವೆ. ತಿಂಗಳಿನ 4ನೇ ವಾರದಲ್ಲಿ ಯಾವ ರೀತಿ ಮಾಡ್ತಾ ಇದೀವಿ ಅಂದ್ರೆ, ಅಂಗನವಾಡಿ ಮಟ್ಟದಲ್ಲಿ ಪೋಷಣ್ ರ್ಯಾಲಿ ಅಂತ ಮಾಡ್ತಿದ್ವಿ. ಪೋಷಣ್ ರ್ಯಾಲಿ ಅಂದ್ರೆ ರ್ಯಾಲಿ ಮುಖಾಂತರ ಘೋಷವಾಕ್ಯಗಳನ್ನು ಹೇಳ್ತಾ ಗ್ರಾಮ ಮಟ್ಟದಲ್ಲಿ ಅವೇರ್ನೆಸ್ ಮೂಡಿಸೋದು ಮತ್ತು ಸಂವೇದನಾ ಚಟುವಟಿಕೆಗಳಂತ ಆ ರೀತಿನೂ ಮಾಡ್ತಾ ಇದೀವಿ. ನೆಕ್ಸ್ಟ್ ಗರ್ಭಿಣಿ ಬಾಣಂತಿ
ಬಾಣಂತಿಯರಿಗೆ ಚುಚ್ಚುಮದ್ದು ಕಾರ್ಯಕ್ರಮ ಸಾರ್ವಜನಿಕ ಆರೋಗ್ಯ ಅಂತ ಬಂದಾಗ ಅಲ್ಲಿ ಮಾಡ್ತಾ ಇದ್ದೀವಿ. ಮತ್ತು ಇದರಲ್ಲಿ ಮಾಸಾಚರಣೆಯಲ್ಲಿ ಕೂಡ ನಾವು ವಿಶೇಷವಾಗಿ ಇದನ್ನ ಒಂದು VHSCND ಅಂತ ತಗೊಂತಾ ಇದ್ದೀವಿ. ನೆಕ್ಸ್ಟ್ ಇಲ್ಲಿ ಕೂಡ ಸೀಮಂತ ಕಾರ್ಯ, ಅನ್ನಪ್ರಾಶನ, ಒಟ್ಟಾರೆ ಈ ಒಂದು ತಿಂಗಳಿನಲ್ಲಿ ಸಮುದಾಯದ ಚಟುವಟಿಕೆಯನ್ನು ಇರ್ಬೋದು, ವಿಶೇಷವಾಗಿ ಇನ್ನೊಂದಿಷ್ಟು ಚಟುವಟಿಕೆಯನ್ನು ಹಮ್ಮಿಕೊಂಡು ಈ ಒಂದು ತಿಂಗಳಿನಲ್ಲಿ ಒಟ್ಟು ಜನರಿಗೆ ಅವೇರ್ನೆಸ್ ಮೂಡಿಸ್ತಾ ಬಂದಿದ್ದೀವಿ. ಮತ್ತೆ ಇವಾಗ ಇದ್ರ ಜೊತೆಗೆ ಬೇಟಿ ಬಚಾವ್ ಬೇಟಿ ಪಡಾವ್ ಅಂದ್ರೆ ಮಗಳನ್ನು ರಕ್ಷಿಸಿ ಮಗಳನ್ನು ಉಳಿಸಿ ಅಂತ ಈ ಒಂದು ಕಾರ್ಯಕ್ರಮವನ್ನು ಈ ಒಂದು ಚಟುವಟಿಕೆಯಲ್ಲಿ ನಮ್ಮ ಇಲಾಖೆಯವರು ಹಮ್ಮಿಕೊಂಡಿದ್ದಾರೆ. ಇದನ್ನು ಕೂಡ ನಮ್ಮ ಅಂಗನವಾಡಿ ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತೆಯರು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಪೋಷಣ್ ಅಭಿಯಾನದಲ್ಲಿ ಅಪೌಷ್ಟಿಕ ಮುಕ್ತ ಭಾರತವನ್ನು ಮಾಡುವುದೇ ಒಂದು ಪ್ರಧಾನ ಮಂತ್ರಿಯವರ ಕನಸು. ಈ ಯೋಜನೆಯ ಫಲಾನುಭವಿಗಳು ಈ ಉಪಯೋಗವನ್ನು ಪಡೆದುಕೊಳ್ಬೇಕು. ಇದುವರೆಗೆ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಇಲಾಖೆಗಳಿಗೆ ಮತ್ತು FM ರೇಡಿಯೋ 90.4 ಅವರಿಗೂ ಕೂಡ ನನ್ನ ಅನಂತ ಕೋಟಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಮಸ್ಕಾರ.